ಕೆಲವೊಂದು ಅನ್ನೆಸೆಸರಿ ಖರ್ಚು ಅಂತ ಅನಿಸಿದೆ ನನಗೆ ಆಲ್ರೆಡಿ ಗಾಡೀಲಿ ಹಾಕ್ಸಿರೋದ್ರಲ್ಲಿ. ಈ ಗಾಡೀಲಿ ಅಪ್ಡೇಟ್ ಮಾಡಬೇಕಾಗಿರೋಂಥ ಪಾಯಿಂಟ್ಗಳು ಏನು ಅಂದರೆ, ಕೆಲವೊಂದು ಬೇಕು ಅಂದರೆ ಕೆಲವೊಂದು ಕಳ್ಕೋಬೇಕು. ನಾನು ಹೇಳಿಲ್ವಾ, ಕನಕಪುರ ರೋಡ್ಗಿಂತ ಈ ರೋಡು ಫಾರ್ ಬೆಟರ್ ಆಗಿದೆ ಹೋಗೋದಕ್ಕೆ. ಬೈಕಲ್ಲಿರೋ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಾರೆ, ಎಲ್ಲರೂ ತಿರುಗಿ ನೋಡ್ತಾರೆ. ರಾಮನಗರ ಡಿಸ್ಟಿಕಲ್ಲಿ ಈ ಥರ ಎಲ್ಲ ಲೊಕೇಶನ್ ಇದೆ ಅಂದ್ಬಿಟ್ಟು ನಮಗೆ ಗೊತ್ತಿರಲ್ಲ. ಬೇಡವಾ? ಏಕೆ ನಾಚಿಕೆನಾ? ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ, ಈಗ ಹೊಡೆದೋಯ್ತು. ಅಷ್ಟೇ ನಮ್ಮ ಜೀವನ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಉಡುಪಿ ಹೋಗೋ ಪ್ಲ್ಯಾನ್ನ ಸ್ಕಿಪ್ ಮಾಡಿ ರಾಮನಗರ ಕವರ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ರಾಮನಗರದಲ್ಲೆಲ್ಲ ಹೆಣ್ಗಳ್ಳಿ ಹೋಗ್ಬೇಕು ಅಂದರೆ ಕನಕಪುರದಿಂದ ಹೋಗ್ಬೋದು, ಬಟ್ ನಾನು ಚನ್ನಪಟ್ಟಣದಿಂದ ಹೋಗ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ವ್ಯೂ ನೋಡಿ ಗೊತ್ತಾಗುತ್ತೆ ನಿಮಗೇ, ಕ್ರೇಜಿ ವ್ಯೂ ಇದೆ. ನೆನ್ನೆ ಸ್ವಲ್ಪ ಲೈಟಾಗಿ ಮಳೆ ಆಗಿದೆ, ಅದಕ್ಕೆ ಚಿಂದಿಯಾಗಿ ಕಾಣಿಸ್ತೈತೆ. ಬಟ್ ನನಗೆ ಕನಕಪುರ ರೋಡಲ್ಲಿ ಸ್ವಲ್ಪ ಭಯ ಜಾಸ್ತಿ. ಏನಂದೆ ಇನ್ನೊಂದ್ಸಲ ಹೇಳು. ಪುರ ರೋಡಲ್ಲಿ ಸ್ವಲ್ಪ ಭಯ ಜಾಸ್ತಿ. ಡ್ರೈವರ್ಗಳು ಮಾತ್ರ ಹೆವಿ ರ್ಯಾಶ್ ಆಗಿ ಓಡಿಸ್ತಾರಲ್ಲಿ. ಅದರಲ್ಲೂ ಎಸ್ಪೆಷಲಿ ಗೌರ್ಮೆಂಟ್ ಬಸ್ ಡ್ರೈವರ್ಸ್ಗಳು ಮತ್ತು ಪ್ರೈವೇಟ್ ಬಸ್ ಡ್ರೈವರ್ಸ್ಗಳು. ಆಪೋಸಿಟ್ ಇರೋ ಮನುಷ್ಯನ ಪ್ರಾಣ ಹೋದ್ರೇನು ಅವ್ರು ಬೇಗ ಹೋಗ್ಬಿಟ್ಟು ಸೇರಬೇಕು. ತೂತಿಲ್ದೇ ಇರೋ ದೋಸೆ ಇಲ್ಲ, ಕನಕಪುರ ರೋಡಲ್ಲಿ ಆಗದೆ ಇರೋ ಆಕ್ಸಿಡೆಂಟ್ಗಳಿಲ್ಲ. ಅದರಲ್ಲೂ ಎಸ್ಪೆಷಲಿ ರಾಮನಗರ ಟು ಕನಕಪುರ ರೋಡು ಇಷ್ಟಿರುತ್ತೆ ಅದು ರೋಡು. ಇಲ್ಲಾಂದರೆ ಅಟ್ಲೀಸ್ಟ್ ವೆಹಿಕಲ್ಸ್ ಕಮ್ಮಿ, ಬಟ್ ಅಲ್ಲಿ ವೆಹಿಕಲ್ಸ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ. ಸೊ ಆ ರಿಸ್ಕೇ ಬೇಡ ನನಗೆ ಬೇಕಿರೋದು ಸೇಫ್ ರೈಡಿಂಗ್. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಅಂತ ಏನು ಲೇಟ್ ಇಲ್ಲ, ಒಂದು 5 ಕಿಲೋಮೀಟರ್ಸು ಜಾಸ್ತಿ ಆಗುತ್ತೆ. ಬಟ್ ನನ್ನ ಪ್ರಾಣ 5 ಕಿಲೋಮೀಟರ್ಸ್ಗಿಂತ ಜಾಸ್ತಿನೇ ಬೆಲೆ ಬಾಳುತ್ತೆ ಅಂತ ನನ್ನ ಅಭಿಪ್ರಾಯ. ಕೈಲಾಗದಿದ್ದವ್ರು ಬಾಯಿ ತುಂಬ ಮಾತಾಡ್ತಾರೆ. ಈ ರೋಡ್ ಇವಾಗ ನಿಮಗೆ ಪ್ಯಾಚಸ್ ಅನಿಸುತ್ತೆ, ಯಾಕಂದರೆ ಇದು ಕೆರೆ ಪಕ್ಕದಲ್ಲಿರೋ ರೋಡು. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಆ್ಯಕ್ಚುಲಿ ರೋಡ್ ತುಂಬ ಚೆನ್ನಾಗಿದೆ. ಇದು ಚನ್ನಪಟ್ಟಣ ಟು ಸಾತ್ನೂರು ರೋಡ್ ಇದು. ಸೊ ಇಲ್ಲಿಂದ 49 ನಿಮಿಷ ತೋರಿಸ್ತಾ ಇದೆ, ಟೋಟಲ್ 37 ಕಿಲೋಮೀಟ್ರು. ನೆಕ್ಸ್ಟ್ ಮಂಡೇ ಚಿಕ್ಕಮಂಗ್ಳೂರು, ಹಾಸನ್ ಮತ್ತು ಮಂಗಳೂರು 3 ಕಡೆ ಹೋಗಬೇಕು. ಈ ಸಲ ರೇಡಿಯಂ ಸ್ಟಿಕ್ಕರಿಂಗ್ ಹಾಕ್ಸಿದ್ದೀನಿ. ಇಲ್ಲೊಬ್ಬ ಮಹಾನ್ ವ್ಯಕ್ತಿ ಕಾಣಿಸ್ತಾ ಇದ್ದಾನೆ ನೋಡಿ. ಅದು ಈ ಕಡೆಯಿಂದ ನೋಡಿದ್ರೆ ಕೆಲವೊಂದು ಸಲ ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ, ಬಟ್ ಫ್ರಂಟ್ ವ್ಯೂವಿಂದ ಬ್ಲ್ಯಾಕ್ ಹಾಕ್ಸಿರೋದು. ನೆರಳು ದಾಟಿ ನೆಕ್ಸ್ಟ್ ಬಿಸಿಲಿಗೆ ಹೋಗೋಕ್ಕೂ ಸ್ವಲ್ಪ ಮುಂಚೆ ಆ ಮೂಮೆಂಟಲ್ಲಿ ಕ್ಯಾಮ್ರಾ ಆ್ಯಂಗಲಿಂದ ಚೆನ್ನಾಗಿ ಕಾಣಿಸುತ್ತದು. ಕನ್ನಿ ದೊಡ್ಡಿ ಊರ ಹೆಸರುಗಳು ಚೆನ್ನಾಗಿರ್ತಾರಪ್ಪ ಇಲ್ಲೇನೇ ಆಗಲಿ. ಆಮೇಲೆ ಈ ರೋಡಲ್ಲಿ ಬರೋಕ್ಕೆ ಇನ್ನೊಂದು ವಿಷಯ ಏನು ಅಂದರೆ, ನೆರಳು ತುಂಬ ಚೆನ್ನಾಗಿದೆ ಇದರಲ್ಲಿ. ಬೆಳಗ್ಗೆ ರೈತರು ಹಟ್ಟಿಗೆಲ್ಲ ನೀರು ಬಿಟ್ಬಿಟ್ಟು ಹೊಲ ಗದ್ದೆಗಳಿಗೆ ಬಂದಿರ್ತಾರೆ. ಅಮ್ಮಳ್ಳಿ ದೊಡ್ಡಿ. ನೆಕ್ಸ್ಟ್ ರೋಡಲ್ಲಿ ಈ ರೀತಿ ಅಕ್ಕಪಕ್ಕ ಮರಗಳಿದ್ರೆ ಹೋಗೋಕ್ಕೆ ನಮಗೂ ಖುಷಿ ಆಗುತ್ತೆ, ತುಂಬ ತಣ್ಣಗಿರುತ್ತೆ. ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಿ ಸ್ಪೆಷಲಿ ಕಾಡು ಕಡೆ ಎಲ್ಲ ಹೋದರೆ ಈ ಥರ ನಾಯಿಗಳ ಬದಲು ಜಿಂಕೆಗಳು ಕಾಣಿಸ್ಬೋದು, ಬಟ್ ಇಲ್ಲಿ ನಮಗೆ ನಾಯಿಗಳು ಕಾಣಿಸ್ತೈತೆ. ನಾನೇನು ಮಾಡಲಿ. ಇವಾಗ ನೋಡಿ ಟ್ಯಾಂಕ್ ಬ್ಯಾಗ್ ಸೆಟ್ ಆಗಿದೆ ನೀಟಾಗಿ, ಮ್ಯಾಗ್ನೆಟಿಕ್ ಲ್ಯಾಂಪ್ಸ್ ಹಾಕ್ಸಿದ್ದೀನಿ. ಶೋರೂಮಲ್ಲಿ ಆರನ್ ಇಶ್ಯೂ ಬರ್ತಾಯಿತ್ತು ನೋಡಿದ್ರೆ, ಫ್ಯೂಸ್ ಕೆಟ್ಟಾಗಿತ್ತು. ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಿರೋದಕ್ಕೆ ಅಂತ ಅವ್ರು ಅಂತಾರೆ, ಬಟ್ ಅದು ಆ್ಯಕ್ಚುಲಿ ಸ್ವಲ್ಪ ಲೂಸ್ ಬಿಟ್ಟರೆ ಸರಿ ಹೋಗುತ್ತೆ. ಆಮೇಲೆ ಮೊಬೈಲ್ ಹೋಲ್ಡ್ರ್ ಹಾಕ್ಸಿದೆ. ಮೊಬೈಲ್ ಹೋಲ್ಡ್ರು ನನಗೆ ಸ್ಪೆಷಲಿ ಹಿಂಗೆ ಟಿಲ್ಟೇಬಲ್ ಬೇಕಿತ್ತು, ಹಿಂಗೆ ಯಾವ ರೀತಿ ಬೇಕಾದ್ರೂ ಇಟ್ಕೋಬೋದು. ಸೊ ನನಗೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ, ಎರಡೂ ವ್ಯೂ ಕಾಣಿಸ್ಬೇಕು. ಸೊ ಅದಕ್ಕೆ ನಾನು ಮೊಬೈಲ್ ಹೋಲ್ಡ್ರೇ ಸ್ವಲ್ಪ ಡೌನ್ ಶಿಫ್ಟ್ ಆಗೋಂಗೆ ನೋಡ್ಕೊಂಡು ಹಾಕಿದ್ದೀನಿ. ಸೊ ನನಗೆ ಟಿಲ್ಟ್ ಮಾಡಿದಾಗ ಅದ್ರ ಆದಷ್ಟು ಪ್ಯಾರಲ್ ಬಂದರೆ ಸಾಕು. ಸೊ ಇಲ್ಲಿ ಫುಲ್ ಸ್ಕ್ರೀನ್ ಹಾಕೊಂಡು ಮೊಬೈಲನ್ನು ಯೂಸ್ ಮಾಡ್ಕೋಬೋದು. ಕೆಲವೊಂದು ಅನ್ನೆಸೆಸರಿ ಖರ್ಚು ಅಂತ ಅನಿಸಿದೆ ನನಗೆ ಆಲ್ರೆಡಿ ಗಾಡೀಲಿ ಹಾಕ್ಸಿರೋದ್ರಲ್ಲಿ. ಇದು ಫಸ್ಟ್ ಗಾಡಿ ಆಗಿರೋದ್ರಿಂದ, ಅಂದರೆ ಹೊಸ ಗಾಡೀಲಿ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚಲ್ಲಿ ಬಂದಿರೋ ಗಾಡಿಗಳಲ್ಲಿ ಏನಾಗುತ್ತೆ, ಕೆಲವೊಂದು ಇಶ್ಯೂಸ್ ಇದ್ದರೆ ಅದನ್ನು ರಿಸಾಲ್ವ್ ಮಾಡಿ ಸೆಕೆಂಡ್ ಬ್ಯಾಚಲ್ಲಿ ಸ್ವಲ್ಪ ಡೆವಲಪ್ ಮಾಡ್ತಾರೆ. ಮತ್ತು ಅದರಲ್ಲೇನೋ ಇಶ್ಯೂಸ್ ಇದ್ದರೆ ಥರ್ಡ್ ಬ್ಯಾಚು. ಈ ರೀತಿ ಒಂದೊಂದು ವರ್ಷನ್ ಆಫ್ ಗಾಡಿ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ವೆಹಿಕಲ್ ಡೆಲಿವರಿ, ಇವಾಗ ಯಾರು ವೆಹಿಕಲ್ ಡೆಲಿವರಿ ತೊಗೋತಾ ಇದ್ದಾರೆ ಏಪ್ರಿಲ್ ಆದಮೇಲೆ, ಅವ್ರಿಗೆಲ್ಲ ಏನು ಮಾಡ್ತಾ ಇದ್ದಾರೆ, ಟೈರ್ ಹಾಗರ್, ಹಿಂದೆಗಡೆ ಟೈರ್ ಹಾಗರು ಮತ್ತು ನಕಲ್ ಗಾರ್ಡು ಇವೆಲ್ಲ ಅವರೇ ಕೊಡ್ತಿದ್ದಾರೆ. ನಕಲ್ ಗಾರ್ಡ್ ಅಷ್ಟು ಕ್ವಾಲಿಟಿ ಇಲ್ಲ, ಬಟ್ ಆದ್ರೂ ಅವರೇ ಕೊಡ್ತಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಬೇಕು ಅಂದರೆ ಕೆಲವೊಂದು ಕಳ್ಕೋಬೇಕು. ಇಲ್ಲಿ ಆ್ಯಕ್ಚುಲಿ ಕೆರೆ ಇತ್ತು, ಕೆರೆ ಫುಲ್ಲು ಬಾಡೋಗಿದೆ ನೋಡಿ, ತುಂಬ ಒಳ್ಳೆ ಕೆರೆ ಇತ್ತು ಇಲ್ಲಿ. ಒಂದು ಆಲ್ಮೋಸ್ಟ್ 8 ಇಯರ್ಸ್ ಬ್ಯಾಕು. ರಾಮನಗರದಲ್ಲೇ ಲಾಸ್ಟ್ ಒಂದು 20 ವರ್ಷದಲ್ಲಿ 5ರಿಂದ 6 ಕೆರೆ ಮಾಯ ಆಗೋಗೈತೆ. ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇದ್ರೆ ಒಳ್ಳೆ ಮಜಾ ಬರುತ್ತೆ ಗಾಡೀಲಿ ಕ್ಲೀನ್ ಮಾಡೋಕ್ಕೆ.
ಚಾರ್ಜಿಂಗ್ ಒಂದು ಸೆಟ್ ಆಗ್ತಾ ಇಲ್ಲ ನನಗೆ. ಬರೀ 15 ವ್ಯಾಟ್ ಔಟ್ಪುಟ್ ಚಾರ್ಜರ್ ಅಂತವ್ರೆ. ಅದು ಏನು ಮಾಡೋದು, ಹಾಕ್ಸೋದು ಬಿಡೋದು. ಇವ್ರದ್ದು ಹೊರಗಡೆ ಎಲೆಕ್ಟ್ರಿಕಲ್ ರಿಲೇಟೆಡ್ ಕೆಲಸನ ಹೊರಗಡೆ ಮಾಡಿಸಿದ್ರೆ ಅವರು ಮುಗ ಕಿರ್ಚಾಡ್ತಾರೆ. ವಾರಂಟಿ ಇಶ್ಯೂ ಆಗುತ್ತೆ, ಬ್ಯಾಟ್ರಿ ಫೇಲ್ಯೂರ್ ಆಗುತ್ತೆ, ಹಂಗೆ ಹಿಂಗೆ ಅಂದ್ಕೊಂಡು. ಇಲ್ಲ, ಇವಾಗ ಕರೆಂಟ್ ಸಿಚುವೇಶನ್ಸ್ಗೆ ಇವ್ರದ್ದು ಒಂದು ಬರುತ್ತೆ, ಅದನ್ನು ಇಲ್ಲಿ ಹಾಕ್ಸಿ ವಾರಂಟಿ ಎಲ್ಲ ಕಂಪ್ಲೀಟ್ ಆದಮೇಲೆ ಅವಾಗ ಬೇಕಾದ್ರೆ ನನಗೆ ಬೇಕಾಗಿರುವಂಥ 60 ವ್ಯಾಟ್ದು ಹಾಕ್ಸ್ಕೊಬೋದು. ಈ ಥರ ಹಿಂಗೆ ಹಳ್ಳಿ ವೆದರ್ ನೋಡಿದ್ರೆ ನನಗೆ ಗುಡೇಮಾರನಹಳ್ಳಿ ನೆನಪಾಗುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ಹಳ್ಳಿ ವೆದರ್ನ ಜಾಸ್ತಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ಗುಡೇಮಾರನಹಳ್ಳಿಲಿ. ಅಲ್ಲಿ ನಮ್ಮ ದೊಡ್ಡಪ್ಪನ ಮನೆಗೆ ಹೋಗ್ತಿದ್ದೋ ನಾವು ಸಮ್ಮರ್ ಹಾಲಿಡೇಸ್ಗೆ. ಒಂದು ತಿಂಗಳು ನಾನು ಹೋದರೆ ಒಂದು ತಿಂಗಳು ನಮ್ಮ ಅಣ್ಣ, ಇಬ್ರಿಗೂ ಒಟ್ಟಿಗೆ ಮಾತ್ರ ಕಳಿಸ್ತಾ ಇರಲಿಲ್ಲ, ಜಗಳ ಮಾಡ್ತೀವಿ ಅಂದ್ಬಿಟ್ಟು. ಇಲ್ಲೊಂದು ಸ್ಕೂಲ್ ಬರುತ್ತೆ, ಇದು ನೋಡಿ, ಇದು ಕಬ್ಬಾಳಿಂದ ಬಂದರೆ ಕಬ್ಬಾಳಿಗೆ ಹೋಗ್ಬೇಕು ಅಂದ್ರೆ ಇದೇ ರೂಟು. ಸಿಂಗರಾಜಪುರ ಇದು ಸ್ಕೂಲು, ಅದ್ರ ಪಕ್ಕದಲ್ಲಿ ಕೆರೆ. ಸ್ಕೂಲ್ ನೋಡಿ ಏನು ಕ್ಲಾಸಿ ಆಗಿದೆ. ನನಗಿಷ್ಟ ಇರೋದು ಫ್ಯೂಚರಲ್ಲಿ ಈ ರೀತಿ ಜಾಗದಲ್ಲಿ ಸೆಟ್ಲಾಗಿ ಮಕ್ಕಳನ್ನ ಇಲ್ಲಿ ಬೆಳೆಸಬೇಕು ಅಂದ್ಬಿಟ್ಟು, ಇನ್ ಕೇಸ್ ಮದುವೆ ಆಗಿ ಮಕ್ಕಳಾದರೆ. ಬರೀ ಇಂಥದೆಯಾ? ಯಾಕಂದರೆ ಅವರು ಪ್ರಪಂಚ ಜ್ಞಾನನ ಕಲಿಯೋದೇ ಈ ಥರ ಜಾಗದಲ್ಲಿ. ಬೆಂಗಳೂರಲ್ಲಿ ಮಕ್ಕಳನ್ನ ಬೆಳೆಸಿದ್ರೆ ನೋ ವೇ ಯಾರು. ಅಫೆಂಡ್ ಆದರೂ ಪರವಾಗಿಲ್ಲ, ನಾನು ಇರೋ ನಿಜಾನೇ ಹೇಳ್ತಾ ಇದ್ದೀನಿ. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ಹೇಳಿಲ್ವಾ, ಕನಕಪುರ ರೋಡ್ಗಿಂತ ಈ ರೋಡು ಫಾರ್ ಬೆಟರ್ ಆಗಿದೆ ಹೋಗೋದಕ್ಕೆ. ಇನ್ನು ಬಸ್ ತೊಗೊಳ್ಳೋ ಅಷ್ಟು ಜಾಗ ಅಣ್ಣನೇ ತೊಗೊಬಿಟ್ಟವನೆ. ಇಲ್ಲಿ ನೋಡಿ, ಇಲ್ಲೊಂದು ಹಳ್ಳ ಇತ್ತು, ಈ ಹಳ್ಳನೂ ಖಾಲಿ ಆಗ್ಬಿಟ್ಟೈತೆ. ಇಲ್ಲಿ ಕಾವೇರಿ ಪೈಪ್ ಲೈನು ಸಿಗ್ಬೋದು ನಮಗೆ. ಕಬ್ಬಾಳನ್ನು ಆನ್ ದ ವೇನೆ ಅಂದ್ಕೊಂಡಿದ್ದೀನಿ ನಾನು ಮೋಸ್ಟ್ಲಿ. ಹಳ್ಳಿ ಕಡೆ ಎಲ್ಲ ಓಡಾಡಬೇಕು. ಕೇರ್ ಆಫ್ ಕರ್ನಾಟಕದಲ್ಲಿ ನಮ್ಗೆ ತುಂಬ ಇಷ್ಟ ಆಗಿರೋಂಥ ಎಕ್ಸ್ಪೀರಿಯನ್ಸೇ ಅದು. ತುಂಬ ರಿಮೋಟ್ ಲೊಕೇಶನ್ಸಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಅಲ್ಲಿ ಜನರ ಹತ್ರ ನಿಲ್ಸಿ ಮಾತಾಡ್ಸಿದ್ದೀವಿ, ಅಲ್ಲೇ ಊಟ ಮಾಡಿದ್ದೀವಿ ಜಾಸ್ತಿ. 11 ಕಾಲ್ಗೆಲ್ಲ ಮನೆಗೆ ರೀಚ್ ಆಗಿಬಿಡ್ಬೇಕು, ಯಾಕಂದರೆ ನಾನು ಅಲ್ಲಿಂದ ಮತ್ತೆ ಬೆಂಗಳೂರು ಬೇರೆ ಹೋಗ್ಬೇಕಲ್ಲಪ್ಪ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಬೈಕಲ್ಲಿರೋ ಇನ್ನೊಂದು ಅಡ್ವಾಂಟೇಜ್ ಏನು ಅಂತಾರೆ, ಎಲ್ಲರೂ ತಿರುಗಿ ನೋಡ್ತಾರೆ. ಇದೆ ನೋಡಿ ಕಬ್ಬಾಳ್ ರೋಡ್ಸ್ ನೋಡಿ ಏನು ಸೆಕ್ಸಿ ಆಗಿದೆ. ಇಲ್ಲಿ ಹೆಲ್ಮೆಟ್ ಇವಾಗ ಪ್ರಾಬ್ಲಮ್ ಕೊಡ್ತಾಯಿದೆ. ಆ್ಯಕ್ಚುಲಿ ಇದೆ ಹಂಗಾರೆ, ಈ ಹೆಲ್ಮೆಟಲ್ಲಿ ಪ್ರಾಬ್ಲಮ್ ಇದೆ. ನಾನು ಲಾಂಗ್ ಹೋದರೆ ಭಾರಿ ಕಷ್ಟ ಆಗುತ್ತೆ. ಈ ಉಡುಪಿ ಮುಗಿಸ್ಕೊಂಡು ಬಂದ್ಬಿಟ್ಟು ಹೆಲ್ಮೆಟ್ ಚೇಂಜ್ ಮಾಡಬೇಕು ಗುರು, ಇಲ್ಲಾಂದ್ರೆ ಆಗಲ್ಲ. ತಲೆ ಹೆವಿ ಶೂಟ್ ಹೊಡಿತೈತೆ. ಇನ್ನೂ 7 ಕಿಲೋಮೀಟ್ರ್ ಇದೆಯಲ್ಲ ಗುರು, ರೋಡ್ ಊರಾಗಲ ಮಾಡಿ ಇಟ್ಬಿಟ್ಟವ್ರೆ. ನಾಯಿ ಮರಿ ನೋಡಿ, ಇದೊಂದು ಕೆರೆ ತುಂಬ ಪ್ಯೂರಾಗಿದೆ ವಾಟ್ರ್ ಮಾತ್ರ. ರಾಮನಗರ ಡಿಸ್ಟಿಕಲ್ಲಿ ಈ ಥರ ಎಲ್ಲ ಲೊಕೇಶನ್ ಇದೆ ಅಂದ್ಬಿಟ್ಟು ನಮಗೆ ಗೊತ್ತಿರಲ್ಲ. ಮಣ್ಣಲ್ಲಿ ವಾವ್, 3 ಜನ ಲೇಡೀಸ್ ತ್ರಿಬಲ್ ರೈಡಿಂಗ್. ಈ ಪಾಟಿ ವೈಟ್ ಮಾರ್ಕ್ ಹಾಕೋ. ಓ, ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ರೇಂಜ್ ಡೆವಲಪ್ಮೆಂಟಾ ನಮ್ಮ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಇಲ್ಲಿಂದ ಮುಂದೆಗಡೆ ನಮಗೆ ಸಂಗಮ್ ರೋಡ್ ಸಿಗುತ್ತೆ, ಅಲ್ಲಿಂದ ಕನಕಪುರಕ್ಕೆ ಹೋಗ್ಬೋದು. ಮೇಕೆದಾಟು, ಸಂಗಮ. ಆ್ಯಕ್ಚುಲಿ ಆ ರೋಡಲ್ಲಿ ಲೆಫ್ಟ್ ಸ್ಟ್ರೈಟ್ ಹೋದರೆ ನಮ್ಮ ಫ್ರೆಂಡ್ ಊರು ಸಿಗುತ್ತೆ. ಬಟ್ ಅವ್ನು ಇಲ್ಲಿಂದ ರಾಮನಗರಕ್ಕೆ ಅಪ್ ಆ್ಯಂಡ್ ಡೌನ್ ಮಾಡೋನು ಡೈಲಿ ಕಾಲೇಜ್ಗೆ. BCAಯಲ್ಲಿ ಅಭಿಷೇಕ್ ಅಂತ ಅವನ ಹೆಸರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ವೆದರ್ ನೋಡಿ ಮೇಲ್ಗಡೆ ಚೆನ್ನಾಗಿದೆ ಅಲ್ಲ. ನಮ್ಮೂರು ಬೆಟ್ಟ ಗುಡ್ಡಗಳು. ಇದು ಸಂಗಮ್ ರೋಡ್. ಇದು ಇಲ್ಲೂ ನಿಮಗೆ ಸುಮಾರು ರೆಸಾರ್ಟ್ಗಳ್ಸ್ ಎಲ್ಲ ಸಿಗುತ್ತೆ. ಹ್ಯಾಂಡ್ಲಿಂಗು ತುಂಬ ಚೆನ್ನಾಗಿದೆಪ್ಪ. ನನಗೆ ಫೀಲ್ ಆಗಿರೋದು, ನಾನು ಯಾವುದೂ ಇಷ್ಟೊಂದು ಲೀನ್ ಮಾಡೋಕ್ಕಾಗಲಿ ರೋಡಲ್ಲಿ ಸ್ಲ್ಯಾಂಟ್ ಮಾಡೋಕ್ಕಾಗಲಿ ಟ್ರೈ ಮಾಡೋಕ್ಕೆ ಹೋಗಲ್ಲ. ಬಟ್ ಈ ಗಾಡಿ ನಿಮ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳಂಗೆ ಬೇಕು. ಚುಂಚಿ ಫಾಲ್ಸ್ 8 ಕಿಲೋಮೀಟ್ರು. ಸಂಗಮ್, ಮೇಕೆದಾಟು, ಚುಂಚಿ ಫಾಲ್ಸ್. ತಾತಪ್ಪ ವಾಕಿಂಗ್ ಮಾಡ್ತಾವ್ರೆ. ಅಟ್ಲೀಸ್ಟ್ ಇದನ್ನಾರು ಮಾಡಲ್ಲ ನಾವು. 400 ಮೀಟರ್ಸಲ್ಲಿ ಲೆಫ್ಟ್ ತೊಗೋಬೇಕು. ಇದೆ ಎಂಟ್ರೆನ್ಸ್ ಬಾಗ್ಲು. ಇಲ್ಲಿ ಉತ್ಸವ ನಡೀತಾ ಇರಬೇಕು ಗುರು, ಅದಕ್ಕೆ ಲೈಟಿಂಗ್ ಹಾಕೋದಕ್ಕೆಲ್ಲ ರೆಡಿ ಮಾಡ್ತಾವ್ರಿ. ಹಾಂ, ಈ ಯಾವುದು ಇಲ್ಲನಾ? ರಾಮಕೃಷ್ಣ ಅಂಗಡಿ. ಇವರೇನಾ ಸರ್? ಪೋಸ್ಟು ಫಿಲಾಟಲ್ಲಿ ಸೀಲ್ ಬೇಕಿತ್ತು. ಪೋಸ್ಟ್ ಆಫೀಸ್ ಫಿಲಾಟಲ್ಲಿ ಸೀಲ್ಸ್ ಬೇಕಿತ್ತು. ಬರ್ತಿದ್ರಾ? ಹಾಂ, ಥ್ಯಾಂಕ್ ಯು ಅಣ್ಣ.
ಎಲ್ಲ ಸ್ಟ್ಯಾಂಪ್ಸ್ ಕಲೆಕ್ಟ್ ಮಾಡಿದ್ದು ಹಣದಲ್ಲಿ. ಇದು ಟೈಮಿಂಗ್ ಬಂದು ಮಾರ್ನಿಂಗ್ 8 o'clock to 11, 7:30 to 11 ಇರುತ್ತೆ. ಇಲ್ಲಾಂದರೆ ರಾಮನಗರದ ಒಂದು ಕೆಲಸ ಮುಗೀತು. ಇನ್ ಕೇಸ್ ಏನಾರ ಥರ್ಸ್ಟ್ ಏನಾರು ಬಂದಿದ್ರೆ ಟಮಾರ್ ಆಗಿಬಿಡ್ತಿದೆ. ಯಾಕಂದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಅಲ್ವಾ, ಸೊ ಅವರು ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹೊಂಟೋಗಿದಂತೆ. ಇಲ್ಲಿ ನಿಮಗೆ ಪೋಸ್ಟ್ ಆಪ್ರೇಷನ್ಸ್ ಏನೂ ವರ್ಕ್ ಆಗೋಲ್ಲ. ಏನು ವೆದರ್ ಗುರು ಇದು. ಈ ಬಿಸಿಲಲ್ಲೂ ತಣ್ಣಗಿರೋಕ್ಕೆ ಇದೇ ಕಾರಣ. ಇಲ್ಲಿ ನೋಡಿ, ಒಣಗೋಗಿರೋ ಬೆಟ್ಟಗಳಲ್ಲ, ಫುಲ್ಲು ಹಸಿರು ತುಂಬಿರೋ ಬೆಟ್ಟಗಳಿವು. ಲೆಫ್ಟ್ ಹೋದರೆ ಸಂಗಮ ಮೇಕೆದಾಟು ಬರುತ್ತೆ. ನಾವು ಇಲ್ಲಿಂದ ರೈಟ್ ಹೋಗ್ಬೇಕು. ಬೇಡವಾ? ಏಕೆ ನಾಚಿಕೆನಾ? ಶಿವಶಂಕರ, ರವಿಶಂಕರ್, ಇವರು ಮಿಥುನ್. ಬರೋಣ ಬಾಯ್. ಯೂಟ್ಯೂಬಲ್ಲಿ ನೋಡಿ ಪೋಸ್ಟರ್ ಬಾಯ್ಸ್ ಅಂದ್ಬಿಟ್ಟು ಬರಲಾ? ಬಾಯ್. ಅಳಿಲು ಸಿಂಬಲ್ ತುಂಬ ಚೆನ್ನಾಗಿ ಮಾಡೋರೆ. ಡೀಟೇಲಿಂಗ್ ನಂಗೆ ಇಷ್ಟ ಆಯಿತು ಅಳಿಲು ಸಿಂಬಲಲ್ಲಿ. ಅಳಿಲು 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 ಅಂದರೆ ಫಸ್ಟ್ ನೆನಪಾಗೋದು ಮುತ್ತಿನ ಹಾರ. ದೇವರು ಹೊಸೆದ ಪ್ರೇಮದ ದಾರ ದಾರದಿ ಬೆಸೆದ